ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. 12 ದಿನಗಳಿಂದ ವಿಡಿಯೋ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೂ ಕೂಡ ಎಷ್ಟೋ ನನ್ನ ಗೆಳೆಯರು ಏನಪ್ಪ ಅಂದ್ರೆ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಸರ್, ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ ಅಂತ ನನಗೆ ಪ್ರಶ್ನೆ ಮಾಡಿದರು. ನನಗೆ ಖುಷಿ ಆಯಿತು, ಅದ್ರ ಜೊತೆಗೆ ಬೇಜಾರು ಆಯಿತು, ಯಾಕಂದ್ರೆ ನನಗೆ ವಿಡಿಯೋ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಆ ಸಂದರ್ಭದಲ್ಲಿ. ಸೊ ಒಂದು ಸಣ್ಣ ಯೂಟ್ಯೂಬ್ ಚಾನಲ್ಗೆ ನೀವು ಬೆಂಬಲ ಅನ್ನೋಕ್ಕಿಂತ ನೀವು ಚಾನಲ್ಗೆ ಬೆಂಬಲ ಬೇಕಾಗಿಲ್ಲ, ಸೌಜನ್ಯಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಸಾಕು. ಯಾಕಂದ್ರೆ ಈ ಚಾನೆಲ್ಗಳು ಯೂಟ್ಯೂಬ್ ಆಗಿರ್ಬೋದು ಎಲ್ಲ ಇವತ್ತಿಲ್ಲ ನಾಳೆ ಬಂದಾಗ್ತಾವೆ. ಆದರೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಅಂತಕ್ಕಂಥದ್ದು ಶಾಶ್ವತವಾಗಿ ನಿಲ್ಲಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡ ನಾನು ಏನು ಮಾತಾಡೋದಕ್ಕೆ ಬಂದಿದ್ದೇನಪ್ಪ ಅಂದ್ರೆ ಇವತ್ತು ಕನ್ಫ್ಯೂಸ್ ಆಗದೀನಿ. ನಾನು ಯಾಕೆ ಕನ್ಫ್ಯೂಸ್ ಆಗದೇನೆ ಅಂದ್ರೆ ಒಂದು 10-12 ದಿನ ಇಲ್ಲ ಅಂದ ತಕ್ಷಣ ಇಲ್ಲಿ ನಾಯಿ ನರಿ ಕ್ರಿಮಿ ಕೀಟಗಳು ಎಲ್ಲ ಬಂದು ಒಕ್ಕಿಸ್ಕೊಂಡು ಬಿಡಿದಾವೆ. ಫಾರ್ ಎಕ್ಸಾಂಪಲ್ ಅದು ಹೆಲ್ತಿಂದ ಹಿರಿತನ ಮಾಡೋ ಸಂಬರ್ಗಿ, ಆಮೇಲೆ ಸುಮ್ಮಳ ಒರೆಸ್ಕೊಳಕ್ಕೆ ಬರಂಗಿಲ್ಲ, ಖರೆ ಹೇಲ್ ತಿನ್ನಕ್ಕೆ ಬಂದೈತೆ ಅದು ಇನ್ನೊಂದು ಯಾವುದದು ಸುಮಂತ. ಆಮೇಲೆ ಅದಕ್ಕೆ ನಮಗೆ ಕಿರಿಕಿರ್ತಿ ಅಂತ ಕೇಳಬೇಡ್ರಿ, ಅವನದು ಐತಿ. ಆಮೇಲೆ ಮತ್ತೊಬ್ಬ ಯಾರಪ್ಪ ಅಂದ್ರೆ ಹೆಣ್ಣು ಮಕ್ಕಳು ವಿಡಿಯೋವನ್ನು ನೋಡ್ತಿರ್ತೀರಿ, ಸ್ವಲ್ಪ ಏನಪ್ಪ ಅಂದ್ರೆ ಹೆಡ್ಫೋನನ್ನು ಹಾಕ್ಕೊಡ್ರಿ, ಇಲ್ಲಪ್ಪ ಅಂದ್ರೆ ನೀವು ಸ್ವಲ್ಪ ಸ್ಕಿಪ್ ಮಾಡಿದ್ರು ನಡೀತದೆ. ಯಾಕಂದರೆ ಆ ವ್ಯಕ್ತಿ ಬಗ್ಗೆ ನಾನು ಹೇಳಬೇಕಂದ್ರೆ, ಆ ವ್ಯಕ್ತಿ ಬಗ್ಗೆ ಇವತ್ತು ನಾನು ಮಾತಾಡಬೇಕಂದ್ರೆ ಈ ಒಂದು ವಚನ ಆಗಿರ್ಬೋದು, ನುಡಿಮುತ್ತು ಆಗಿರ್ಬೋದು, ಅಥವಾ ಏನಾದರೂ ತಿಳ್ಕೊಡ್ರಿ. ಓಕೆ, ಎಲೆ ಇಲ್ಲದ ಗಿಡದ ಬುಡಕ, ಎಲೆ ಇಲ್ಲದ ಗಿಡದ ಬುಡಕ ತಲಿ ಇಲ್ಲದ ಉದಯ ಜನ್ನನ ಗಜ್ಮಾ ಮಾಡಿದ್ರ ಗೆದಲ್ ಹತ್ತಿರೋ ಅಥವಾ ತೊದಲು ಹತ್ತಿರೋ ಕೂಸು ಹುಟ್ಟಿತ್ತೋ ಸರ್ವಜ್ಞ. ಇದು ಯಾರಿಗಪ್ಪ ಅಂದ್ರೆ ಕೇವಲ 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 ಸುಕುಮಾರ ಉದಯ್ ಜೈನ, ಮಿಸ್ಟರ್ ಉದಯ್ ಜೈನ್ 2012. ಆ ಮಗು ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಆಯ್ತಲ್ಲ, ರೇಪ್ ಆ್ಯಂಡ್ ಮರ್ಡರ್ ಆಯ್ತು. ಅದ್ರ ಬಗ್ಗೆ ಮಾತಾಡೋದಕ್ಕೆ ಒಬ್ಬರು ಮಂಡ್ಯದಿಂದ ಬಂದಿದ್ದಾರೆ ಹೆಣ್ಮಗಳು, ಮಶಿವಾಳ ಗುಂಟ ರೆಡಿ ಮಾಡ್ಕೊಂಡು ಬಂದಿದ್ದಾಳ. ತನಿಖೆ ಆಗ್ತದೆ SIT ತನಿಖೆ, ಅದನ್ನು ಬಿಟ್ಬಿಡ್ರಿ ಅದನ್ನು. ಓಕೆ, ಇವನೇನೋ SIT ತನಿಖೆ ಕರೆದ್ರಂತ ನನಗೆ ದಯಾಮರ ಅನ್ಬೇಕು. ರಾಷ್ಟ್ರಪತಿ ಕಡೆ ಹೋಗ್ತೀನಿ, ಚಡ್ಡ ಯಾವುದು ಹೆತ್ಕೊಂಡಿ ಮಗನ, ದಯಾಮರನ ಬೇಕತ್ತೆ ನಿಮ್ಗೆ, ದಯಾಮರನ. ಆ ಹೆಣ್ಮಕ್ಕಳಿಗೆ ಅಷ್ಟೊಂದು ಅತ್ಯಾಚಾರ ಆಗಿರ್ಬೇಕಾದ್ರೆ, ಇಡೀ ರಾಜ್ಯ ಮಾತಾಡ್ತಾ ಇರಬೇಕಾದ್ರೆ, ಆ ಪಾಪ ಯಾರೋ ಅನಾಮಿಕ ಮಹಿಳೆ ಮಂಡ್ಯದಿಂದ ಬಂದಿರ್ತಕ್ಕಂಥವ್ರು, ಅವ್ರು ಬಂದ ಗೆದಲು ಮಾತಾಡಕತ್ತಿದ್ದ, ನಮ್ಮ ಮುಂದೆ ರಿಕ್ಷಾದಾಗ ತಂದು ಬಿಡ್ತೀನಿ ಅಂತ ಹೇಳಕತ್ತಿದ್ಲಲ್ಲ, ಅದನ್ನು ನಡ್ಕೊಂಡು ಏನಾಗೈತೆ ಅಂದ್ರೆ ಇವನಿಗೆ ಸಾಮಾನು ಬಂದಾಗೈತಿ. ಯಾಕೆ ಸಾಮಾನು ಬಂದೈತೆ ಅಂದ್ರೆ ಇವು ಮೊದಲ ಜಟ್ಕಾಗಿರಾಕಿ ಸಾಮಾನು ಬಂದಾದ್ರೆ ಜಟ್ಕಾಯಿ ಹೊಡ್ಯ ಇವು. ತಪ್ಪು ತಿಳ್ಕೊಬೇಡ್ರಿ ಈಗ ಮಾತಾಡ್ತೀನಿ ಅಂತಂದ್ರೆ. ಯಾಕೆ ಹೇಳ್ರಿ, 12 ದಿನ ಆಯಿತು ಇದೆಲ್ಲ ಹೊಟ್ಟೆ ಇಟ್ಕೊಂಡು ಕೂತಿದ್ದನ್ನ, ತಿಂದಿದ್ದು ಎಲ್ಲ ಸಣ್ಣಸ ಮಾಡಿಲ್ಲ, ಎಲ್ಲ ಹೊಟ್ಟೆ ಇಟ್ಕೊಂಡು ಕೂತಿದ್ದಾನು. ಒಟ್ಟೆ ಏನಪ್ಪ ಅಂದ್ರೆ ಇವತ್ತು ಇವನು ಮೂತಿ ಮ್ಯಾಗ, ಯಾಕಂದ್ರೆ ಸ್ಟಾಕ್ ಐತ್ರಿ ಎಲ್ಲ ತ್ರಾಸ ಆಗ್ತದೆ ಒಳಗಡೆ. 12 ದಿನ ಆಯಿತು ಊಟ ಮಾಡಿದ್ದೀನಿ, ಇದನ್ನು ಮಾಡೇ ಇಲ್ಲ. ಸೊ ಇವತ್ತು ಉದಯ ಜೈನ, ಆಮೇಲೆ ಆ ಚಸ್ಮಾಕೊಂದು ಹೊಲಸು ಕಿರಿಕ, ಆಮೇಲೆ ಇವು ಸಂಬರ್ಗಿ, ಆಮೇಲೆ ಅವನು ಸುಮಂತ, ಆಮೇಲೆ ಮತ್ತೊಬ್ಬದನ, ಅದು ನಿಮಗೆ ನಾಳೆ ಹೇಳ್ತೀನಿ ನಾನು. ಇವ ಈ SIT ತನಿಖೆ ಹೋಗಿ ಬಂದ ನಂತರ ಇವು ಇಂಟರ್ವ್ಯೂ ಕೊಡೋಕೆ ಚಾಲೂ ಮಾಡ್ತಾನೆ ಆ ಕಡೆ. ಇವೇನು ಹೇಳ್ತಾನಂದ್ರೆ ಪ್ರಮುಖವಾಗಿರ್ತಕ್ಕಂಥ ವಿಷಯವನ್ನು ಆಮೇಲೆ ಹೇಳ್ತೀನಿ ನಾನು, ಇದು ಕೂಡ ಪ್ರಮುಖವಾಗಿರ್ತಕ್ಕಂಥ ವಿಷಯನ. ಇವು ಏನು ಹೇಳ್ತಾನಪ್ಪ ಅಂದ್ರೆ, ನನಗೆ ಇವತ್ತು ನಾನು ಮದುವೆಗೆ ಹೋಗಲಿ, ಅಥವಾ ನಾನು ರಿಕ್ಷಾ ಹೊಡಿಲಿ, ಅಥವಾ ಯಾವುದೊಂದು ಬಂಧುಗಳ ಕಾರ್ಯಕ್ರಮಕ್ಕಿರಲಿ, ಗೆಳೆಯರ ಬಳಗದ ಕಾರ್ಯಕ್ರಮಕ್ಕಿರಲಿ, ನಾನು ಹೋದಾಗ ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಾರ, ನಾನು ಹೆಂಗೆ ಜೀವನ ಮಾಡಲಿ, ನನ್ನನ್ನು ಒಂಥರ ಕಾಮುಕನ ಥರ ನೋಡ್ತಾರ, ಒಬ್ಬ ಅತ್ಯಾಚಾರಿ ಥರ ನೋಡ್ತಾರ, ನನಗೆ ಜೀವನನ ಸಾಕಾಗ್ಯದ ಅಂತಂದ ಇಂಟರ್ವ್ಯೂ ಕೊಡ್ತಾನೆ. ಅಂದ್ರೆ ಇವನನ್ನ ಹೆಂಗೆ ಕರಿಬೇಕಿತ್ತಂದ್ರೆ, ಬಾಬಾರೋ ರಸಿಕ ಹಿಂಗೆ ಕರಿಬೇಕಿತ್ತು. ಇಲ್ಲ ರಾತ್ರಿ ಆಯ್ತು ಮಲಗೋಣ ಇಂದು ನಮ್ಮ ಶೋಭಾನ,
ಹಿಂಗೆ ಕರಿಬೇಕೈತಿ ಇವನನ್ನು. ಮ್ಯಾಟ್ ತೊಗೊಂಡು ಹೊಡ್ಯಾಬೇಕು, ಇವನು ಮ್ಯಾಟ್ ತೊಗೊಂಡು. ನನಗೊಂದು ಪ್ರಶ್ನೆ ಕಾಡ್ತಾ ಇದೆ, ಈ ನ್ಯೂಸ್ 18ನವರು ನಿಷ್ಪಕ್ಷಪಾತ, ನಿರ್ಭೀತಿ, ನಿರಂತರ ಮಾತೇನಂತಾರ ನೋಡ್ರಿ ಅವರು, ಏನು ಬೇಕಾದಂಥವು ಒಂದೇ ಒಂದು ಕಠಿಣ ಪ್ರಶ್ನೆಯನ್ನು ಕೇಳ್ತಾ ಇಲ್ಲ ಇವರು. ಈ ಮೇನ್ ಸ್ಟ್ರೀಮ್ ಮೀಡಿಯಾ ರಂಗಣ್ಣ, ಅಜಿತ್ ಹನುಮವ್ವ, TV9 ಮತ್ತು ಅದು ನ್ಯೂಸ್ 18 ಕನ್ನಡ, ಇವ್ರು ಎಲ್ಲರೂ ಕೂಡ್ಕೊಂಡು ಏನಪ್ಪ ಅಂದ್ರೆ ಒಬ್ಬನೇ ಒಬ್ಬ ಇವನು ರಿಕ್ಷಾ ಡ್ರೈವರ್ ಇವನು. ಹಾಗತ್ತ ಕರ್ನಾಟಕದಲ್ಲಿ ಇರ್ತಾ ರಿಕ್ಷಾ ಡ್ರೈವರ್ ಎಲ್ಲ ಇವನಂತ ದರಿದ್ರ ಇಲ್ಲ ಯಾರು. ಓಕೆ, ಅಂಥವ್ನು ಇವನು. ಇವನಿಗೊಂದು ಕಠಿಣ ಪ್ರಶ್ನೆ ಅಂದರೆ ಇವನಿಗೆ ಎಷ್ಟೊಂದು ಇನ್ಫ್ಲೂಯೆನ್ಸ್ ಇರಬೇಕು, ಇವನಿಗೆ ಇಷ್ಟೊಂದು ಬೆಲೆ ಇರಬೇಕಾದ್ರೆ, ಇನ್ನು 3ನೇ ಧನಿ, 2ನೇ ಧನಿ, 1ನೇ ಧನಿ ಇವರೆಲ್ಲ ಏನು ಅದಾರಲ್ಲ, ಇವರಿಗೆಲ್ಲ ಎಷ್ಟು ಇನ್ಫ್ಲೂಯೆನ್ಸ್ ಇರಬಾರ್ದು. ಈ ತೊದಲು ಬಾಡೆ ಹೇಳ್ತಾನ ಇವ ಗೆದಲ್ ಮುನಿಯ, ಇವ ಏನು ಹೇಳ್ತಾನಂದ್ರೆ ಅನಾಮಿಕ ವ್ಯಕ್ತಿ 14 ಗುಂಡಿ. ಅದು ಕುಂಡಿ ಅಲ್ಲ, ಅದು ಗುಂಡಿ. ಮತ್ತೇನು ಹೇಳ್ತಾನಂದ್ರೆ ಇವ ನನ್ನನ್ನು ಸೊಸೈಟಿ ಅವ್ರು ಕರೆದು, ಅದು ಸೊಸೈಟಿ ಅಲ್ಲ, ಅದು SIT. ಸೊಸೈಟಿಗೆ SITಗೆ ವ್ಯತ್ಯಾಸದ, ಕುಂಡಿಗೆ ಮತ್ತು ಗುಂಡಿಗೆ ವ್ಯತ್ಯಾಸದ. ಮಿಸ್ಟರ್ ಉದಯ್ ಜೈನ್ ಇವು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಸೌಜನ್ಯ ತಂದು ತೀರೋದ್ರು, ತಾಯಿನ ತೀರೋ ಹೋಗ್ತಾರೆ. ಸೌಜನ್ಯನ ತಾಯಿಯನ್ನ ಕಾಪಾಡೋದಕ್ಕೆ ಖುದ್ದು ಸೌಜನ್ಯನ ಅದಾಳ ಮಗಳ. ಅದ್ರ ಜೊತೆಗೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅದಾನ, ಅದ್ರ ಜೊತೆಗೆ ಧರ್ಮಸ್ಥಳದ ಅನ್ನಪ್ಪ ಸ್ವಾಮಿ ಅದಾನ. ನಮ್ಮ ಹಿಂದೂ ಧರ್ಮದ ಮುಕ್ಕೋಟಿ ದೇವತೆಗಳು ಸೌಜನ್ಯ ತಾಯಿಯನ್ನ ಕಾಪಾಡ್ತಾರ. ಮಗನೇ ಕುತ್ಕೊಂಡು ಹೇಳ್ತೀಯ, ಸೌಜನ್ಯ ತಾಯಿ ಸತ್ತು ಹೋದ್ರೆ ಏನು ಮಾಡೋದತ್ತಂದ ಅಂದ್ರೆ ನೀನು ಏನು ಮಾಡೋದೆ ಅಂದ್ರೆ ಮುಂದಾಲೋಚನೆ ಮಾಡಿ ಈಗ ಹೇಳಬೇಡಾಗದಿ, ಇವತ್ತೆಲ್ಲ ನಾಳೆ ಡಮ್ ಅಂತಾಳ ನಮ್ಮ ಕೈಯಾಗ. ಹೌದಲ್ಲ, ನಾನು ಸೌಜನ್ಯ ತಾಯಿಗೆ ನನ್ನ ಕಡೆಯಿಂದ ಹಾಗೂ ನನ್ನ ಗೆಳೆಯರ ಬಳಗದ ಕಡೆಯಿಂದ ನಾನು ಕೇಳ್ಕೊಳ್ಳೋದು ಇಷ್ಟ, ನಿನ್ನ ರಕ್ಷಣೆಯನ್ನ ನೀನು ಮಾಡ್ಕೊಳ್ಬೇಕು ತಾಯಿ. ಈ ಕಾಮಕರು ನಿನ್ನ ಮೇಲೆ ಗುರಿ ಇಟ್ಟಿದಾರ ನನಗೆ ಅನಿಸ್ತದ. ನಿನ್ನನ್ನು ಕೊಲ್ಲೋದಕ್ಕೆ ನಿಂತಿದ್ದಾರೆ ಇವರು ಹಡ್ದವ. ವಿಚಾರ ಮಾಡು, ನಿನ್ನ ಮಗಳು ಎಲ್ಲಿ ಹೋದಳಲ್ಲ ಅಲ್ಲೇ ಕಳ್ಸುವಂತ ಪ್ಲಾನ್ ನಡೆದದ ಇದು. ಯಾಕಂದ್ರೆ ನಿನ್ನನ್ನು ಕಳಿಸಿದ್ರೆ ಎಲ್ಲ ಮುಚ್ಚಿ ಹೋಗ್ತದ ಇಲ್ಲಿ. ಆ ಗೆದಲ್ ಬಾಡ್ಯ ಹೇಳ್ತಾನ ತಿಕ್ಲ. ವಿಚಾರ ಮಾಡೋ ಶಕ್ತಿ ಅದ ಇದರಲ್ಲಿ. ಅವಳು ಸತ್ರ ಅವಳನ್ನ ಸಾಯಿಸೋಂತ ನಿನಗೆ ಯಾಕೆ ಬಂದಿತ್ತು ದರಿದ್ರತನ? ಆ ಸೌಜನ್ಯನ ರೇಪ್ ಆ್ಯಂಡ್ ಮರ್ಡರ್ ಆಯ್ತಲ್ಲ, ನಿನ್ನ ಗಜ್ಮಾ ಮಾಡಕ್ಕೆ ಮಂಡ್ಯದವ್ರು ಬಂದಾರ ಒಬ್ರು. ಅದನ್ನು ಏನು ಹೇಳೋದು ಅಂದ್ರೆ ಪಿಕ್ಚರ್ ಅದು ಅಂತ ಹೇಳೋದಿಲ್ಲ. ನಿನ್ನ ಪ್ರತಿಯೊಂದು ಮಾತಿನಲ್ಲಿ ಕೂಡ ಭಯ ಎದ್ದು ಖಾನಾಗದ ಮಿಸ್ಟರ್ ಬಿಕ್ಲಾ. ಪ್ರತಿಯೊಂದು ಮಾತಿನಲ್ಲಿ ಭಯ ಅದ ನಿನ್ನಲ್ಲೇ. ನನ್ನ ಹೆಂಡತಿಗೆ ಆರಾಮಿಲ್ಲ, ನನ್ನ ಹೆಂಡತಿಗೆ ಹಿಂಗಾಗ್ಯದ ಪಾಪಕ್ಕೆ ಈ ಹೆಣ್ಮಗಳಿಗೆ ಎದ್ದು ಕುಂಡಾಕ್ ಬರಂಗಿಲ್ಲ, ಕೂತ್ರೆ ಎಳಾಕ್ ಬರಂಗಿಲ್ಲ. ಅದಿರ್ಲಿ, ಅದು ಮತ್ತೆ ಬೇರೆ. ಈ ಜಟಕ ಅಂತಿರಲ್ಲ, ಈ ಜಟಕ ಅಂದ್ರೆ ಏನಿದು? ನಮ್ಮ ಕಡೆ ಗಿಚ್ಚಿ ಅಂತಾರಪ್ಪ, ನಮ್ಮ ಕಡೆ ಜಟಕ ಪಟಕ ಅನ್ನಂಗಿಲ್ಲ. ಗಿಚ್ಚಿ ಗಿಲಿಗಿಲಿ ನಮ್ಮ ಕಡೆ. ಇವನು ಮೊದಲು ಸಾಮಾನು ಬಂದ್ ಮಾಡಬೇಕು. ಒಂದು ಹಿಂಗಾದ್ರೆ ಉಪಯೋಗ ಹಂಗಿಲ್ಲ. ನಾನು SIT ಅವರಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೇನೆ. ಅವ್ರು ನಾನು ವಿಡಿಯೋ ಅಂತ ನೋಡಂಗಿಲ್ಲ, ಅದು ಮತ್ತೆ ಬೇರೆ, ಅದು ನನಗೆ ಗೊತ್ತಿರೋ ಮಾತು. ಆದರೂ ಕೂಡ ಏನಪ್ಪ ಅಂದ್ರೆ ಎಲ್ಲೋ ಒಂದು ಕಡೆ ಮೂಲ್ಯಾಗ ನೋಡಿದ್ರು ಕೂಡ ಒಂದು ಮಾತು ಹೇಳ್ತೀನಿ, ಈ ಜಟಕ ಗಿರಾಕಿ ಏನೈತಲ್ಲ ಇದನ್ನು ಮೊದಲು ಒಳಗೆ ಹಾಕ್ರಿ. ಸತ್ಯಾಂಶ ಎಲ್ಲ ಹೊರಗೆ ಬರ್ತದೆ. ಬರೀ ತನಿಖೆ ಮಾಡಿ ಬಿಡೋದ್ರಿಂದ ಉಪಯೋಗ ಆಗಂಗಿಲ್ಲ. ಮೊದಲು ಇವನು ಏನು ಮಾಡ್ರಿ ಅಂದ್ರೆ ಜಟಕ ಹೊಡಿಯೋದು ಬಂದ್ ಮಾಡ್ರಿ. ಯಾಕಂದ್ರೆ ಗಬ್ಬನ ಹಾರ ಐತಿ. ಉದಯ್ ಜೈನ್. ನೆಕ್ಸ್ಟ್ ಪ್ರಶಾಂತ್ ಸಂಬರ್ಗಿ. ಬರ್ತಾ ಇದ್ದೀನಿ ರೀ ಪ್ರಶಾಂತ್ ಅವರ, ಬರ್ತಾ ಇದ್ದೀನಿ. ಉತ್ತರ ಕರ್ನಾಟಕದಿಂದ ನಿಮಗೆ ಭೇಟಿ ಆಗೋದಕ್ಕೆ ಬರ್ತಾ ಇದ್ದೀನಿ. ನೀವು ಭಾಳ ದೊಡ್ಡ ಮಾತಾಡಕತ್ತೀರಿ. ನೀವು ಎಲ್ಲೆಲ್ಲಿ ಹೇಳ್ತಿಂದು ಹಿರಿತನ ಮಾಡಿದ್ರಿ ಅನ್ನೋದು ನಮ್ಗೆ ಗೊತ್ತಾಗಿದೆ. ಓಕೆ, ಸೊ ನಾವು ಬರ್ತಾ ಇದ್ದೀವಿ, ನೀವು ತಯಾರಿರ್ರಿ. ನಾನು ಚಂದಂಗೆ ಕೊಬ್ಬರಿ ನೀ ಹಚ್ಕೊಂಡ 100% ಬಂದೇ ಬರ್ತೀನಿ ಪ್ರಶಾಂತ್ ಸಂಬರ್ಗಿ ಅವರಿಗೆ. ಮತ್ತೆ ಸಿಗ್ತೀನಿ. ಜೈ ಹಿಂದ್, ಜೈ ಸೌಜನ್ಯ.